ನನ್ನ ಮಗನ ಕಾಲಲ್ಲಿ ಮುಳ್ಳು ಚುಚ್ಚಿದ್ರೇನೆ ಇರಕ್ಕಾಗಲ್ಲ. ನನಗೆ ನೆಮ್ಮದಿನೇ ತೆಗೆದಾಕ್ಬಿಟ್ರು. ನಾನು ಯಾರಿಗೆ ಹೇಳ್ಕೊಳ್ಳಿ ಸ್ವಾಮಿ, ನಾನು ಯಾರಿಗೆ ಹೇಳ್ಕೊಳ್ಳಿ? ದಯವಿಟ್ಟು ನನಗೆ ನ್ಯಾಯ ಕೊಡಿ. ಧ್ವಂಸವಾದ ಸಮಾಧಿಯ ಮೇಲೆ ಹೆತ್ತ ಕರುಳಿನ ಆಕ್ರಂದನ. ಇದ್ರೇನೆ ನೆಮ್ಮದಿ, ಇಲ್ಲ ಅಂದ್ರೆ ನನ್ನನ್ನು ಇಲ್ಲ ಅವನ ಜೊತೆಗೆ ನನ್ನನ್ನು ಹಾಕ್ಬಿಡಿ. ದಾಯಾದಿಗಳ ಜಮೀನು ಜಗಳಕ್ಕೆ ಬಲಿಯಾಯ್ತಾ ಸಮಾಧಿ. ಇದೇನ ಮನುಷ್ಯತ್ವ? ಮೃಗಗಳು ಈ ತರ ಮಾಡಲ್ವೇ? ನನ್ನ ಯಾಕಪ್ಪ ಈ ತರ ಹಿಂಸೆ ಕೊಡ್ತಾರೆ ಇವರು? ಕರುಳ ಕುಡಿಯ ನೆನಪು ಉಳಿಸಿಕೊಳ್ಳಲು ಹೆತ್ತೊಡಲ ಕಣ್ಣೀರು. ನನ್ನ ಮಗನ ಕಾಲಲ್ಲಿ ಮುಳ್ಳು ಚುಚ್ಚಿದ್ರೇನೆ ಇರಕ್ಕಾಗಲ್ಲ ನನಗೆ. ಅಂತದ್ರಲ್ಲಿ ನನ್ನ ಮಗನ ಸಮಾಧಿ ನಾನು ಹುಡ್ಕೊಂತೀನ? ಎಸ್ ವೀಕ್ಷಕರೇ, ಕರುಳ ಬಳ್ಳಿಯ ಸಂಬಂಧವೇ ಅಂತಹದ್ದು. ಹೆತ್ತ ಒಡಲು ತನ್ನ ಮಕ್ಕಳಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧವಾಗಿರ್ತಾಳೆ. ತಾನು ಸತ್ರು ಸರಿ, ತನ್ನ ಹೆತ್ತ ಮಕ್ಕಳಿಗೆ ನೆರಳಾಗಿ ನಿಲ್ತಾಳೆ. ಹೀಗಾಗಿ ಹೆತ್ತ ತಾಯಿಯನ್ನ ದೇವರಿಗೆ ಹೋಲಿಸ್ತಾರೆ. ಯಾಕಂದ್ರೆ ತಾಯಿ ಅಷ್ಟು ಕರುಣಾಮಯಿ ಅಂತ. ಕರುಣೆ, ಪ್ರೀತಿ, ವಾತ್ಸಲ್ಯಕ್ಕೆ ಮತ್ತೊಂದು ಹೆಸರೇ ತಾಯಿ. ಹೆತ್ತ ತಾಯಿಯ ಋಣ ತೀರಿಸಲು ಜನ್ಮಗಳು ಸಾಲದು ಎನ್ನಲಾಗತ್ತೆ. ಆದ್ರೆ ಕೆಲವೊಮ್ಮೆ ವಿಧಿಯಾಟವೇ ಬೇರೆಯಾಗಿರುತ್ತೆ. ತಾನು ಹೆತ್ತು ಹೊತ್ತು ಸಾಕಿ ಸಲುಹಿದಂತಹ ಮಗ ತನ್ನೆದುರೇ ಪ್ರಾಣವನ್ನ ಬಿಟ್ರೆ ಆ ತಾಯಿಯ ಹೃದಯ ಚಿತ್ರವಾಗುತ್ತೆ. ಇಲ್ಲೊಂದು ಕಡೆ ತನ್ನ ಮಗ ಅಪಘಾತದಲ್ಲಿ ಮೃತಪಟ್ಟಿರ್ತಾನೆ. ಅವನ ನೆನಪಿಗಾಗಿ ಜಮೀನಿನಲ್ಲಿ ಸಮಾಧಿಯನ್ನ ಕಟ್ಟಿ ಮಗ ಇನ್ನು ಜೀವಂತವಾಗಿದ್ದಾನೆ ಅನ್ನೋ ನೆನಪಿನಲ್ಲಿಯೇ ಕಾಲ ಕಳೀತಿರ್ತಾಳೆ ಆ ತಾಯಿ. ಅದೇನಾಯ್ತೋ ಗೊತ್ತಿಲ್ಲ, ಯಾರೋ ಕಿಡಿಗೇಡಿಗಳು ಮಗನ ಸಮಾಧಿಯನ್ನ ಹೊಡೆದಾಕಿದ್ದಾರೆ. ನನ್ನ ಮಗನ ಸಮಾಧಿಯನ್ನ ಹೊಡೆಯುವ ಹಾಗೆ ಏನಿತ್ತು ಎಂದು ಕಣ್ಣೀರ ಕೋಡಿಯನ್ನೇ ಹರಿಸ್ತಾ ಇದೆ ಆ ಹೆತ್ತ ಒಡಲು. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಎಸ್ ವೀಕ್ಷಕರೇ, ಇಂದು ನಾವು ಹೇಳ ಹೊರಟಿರುವ ಸುದ್ದಿ ಎಂತಹ ಕಲ್ಲು ಹೃದಯದಲ್ಲೂ ಕೂಡ ಕಣ್ಣೀರು ತರಿಸದೇ ಇರೋದು. ನಿಮ್ಮ ಕಣ್ಣುಗಳು ಒಂದು ಕ್ಷಣ ಒದ್ದೆಯಾಗೋದು ಗ್ಯಾರಂಟಿ. ಧ್ವಂಸವಾದ ಮಗನ ಸಮಾಧಿಯ ಮೇಲೆ ಹೆತ್ತ ಕರುಳು ಕಣ್ಣೀರಿಡ್ತಾ ಇರೋದನ್ನ ನೋಡಿದ್ರೆ ಒಂದು ಕ್ಷಣ ಮೌನ ಆವರಿಸಿ ಆ ತಾಯಿಯ ಆ ಕ್ರಂದನಕ್ಕೆ ಮನಕರಗಿ ಹೋಗುತ್ತೆ. ದೇವ್ರೇ, ಇಂತಹ ಕಷ್ಟ ಯಾರಿಗೂ ಬರಬಾರ್ದಂತ ಅನ್ಸುತ್ತೆ. ಹೌದು, ಒಂದು ಸಮಾಧಿಯನ್ನ ಹೊಡೆದಾಕಿರೋದು, ಮತ್ತೊಂದು ಕಡೆ ಮಗನ ಸಮಾಧಿಯ ಮೇಲೆ ಹೆತ್ತೊಡಲು ಆಕ್ರಂದಿಸ್ತಾ ಇರೋದು. ನನಗೆ ನ್ಯಾಯ ಕೊಡಿ, ನನ್ನ ಮಗನ ಸಮಾಧಿ ಹೊಡೆಯುವಷ್ಟು ದ್ವೇಷ ಯಾಕೆ ಅಂತ ಇರೋದು. ಈ ದೃಶ್ಯ ಕಂಡುಬಂದಿರುವುದು ಬೇರೆಲ್ಲೂ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ. ಹೀಗೆ ಧ್ವಂಸಗೊಂಡಿರುವ ಮಗನ ಸಮಾಧಿಯ ಮುಂದೆ ಕಣ್ಣೀರು ಹಾಕ್ತಾ ಇರುವ ತಾಯಿಯ ಹೆಸರು ಮಂಜುಳಾ ಅಂತ. ಇವರು ರಾಂಪುರ ಗ್ರಾಮದ ನಿವಾಸಿ. ಇವರಿಗೆ 2 ಗಂಡು ಮಕ್ಕಳು. ಅದರಲ್ಲಿ ವರುಣ್ ಎಂಬ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದ. ಅಪಘಾತದಲ್ಲಿ ವರ್ಷದ ಹಿಂದೆ ಸಾವನ್ನಪ್ಪಿದ್ದ. ಆತನ ಸಾವಿನ ಸಂಕಟ ಭರಿಸಿ ತನ್ನ ಮಗನ ನೆನಪಿಗಾಗಿ ತಮಗೆ ಸೇರಿದ್ದ ಜಾಗದಲ್ಲಿ ಸಮಾಧಿಯನ್ನ ಕಟ್ಟಿ ಪೂಜೆ ಮಾಡ್ತಾ ತನ್ನ ಮಗ ಇಂದು ತಮ್ಮೊಡನೆ ಇದ್ದಾನೆ ಅಂತ ನೆನಪಿಸಿಕೊಳ್ತಾ ಇದ್ರು. ಆದ್ರೆ ದಾಯಾದಿಗಳ ಜಮೀನು ಜಗಳಕ್ಕೆ ಸಮಾಧಿ ಧ್ವಂಸವಾಗಿದೆ ಎನ್ನಲಾಗ್ತಾ ಇದೆ. ಗಂಗಾಧರ್ ಅನ್ನೋ ವ್ಯಕ್ತಿ ಜಮೀನಿಗಾಗಿ ತನ್ನ ಮಗನ ಸಮಾಧಿಯನ್ನ ಧ್ವಂಸ ಮಾಡಿದ್ದಾನೆ ಎಂದು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಜಮೀನು ಮತ್ತು ಸಮಾಧಿ ವಿಚಾರವಾಗಿ ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಚಿಂತಾಮಣಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಿದ್ರು. ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಸ್ವಾಮಿ ಎಂದು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಮಗನ ಸಮಾಧಿ ಹೊಡೆದಾಕಿದ್ದಾರೆ. ನನ್ನ ಮಗನ ಸಮಾಧಿ ಹೊಡೆದಾಕಿದ್ದಾರೆ. ಸಮಾಧಿ ಮೇಲೆ ಹಾಗೆ ಇರುತ್ತೆ ಸ್ವಾಮಿ, ನೀವೇ ಹೇಳಿ. ಸಮಾಧಿ ಮೇಲೆ ಅಂತ ಹಾಗೆ ಸತ್ತೋಗಿರೋನ್ ಎದ್ದು ಬರ್ತಾನ ನಮ್ಮ ವಿರುದ್ಧ ಮಾತಾಡಕ್ಕೆ, ಹೊಡೆದಾಡಕ್ಕೆ? ಇಲ್ಲ ತಾನೆ. ನನಗೆ ತುಂಬಾ ಸುಸ್ತಾಗೋಗ್ಬಿಟ್ಟಿತ್ತು ಸ್ವಾಮಿ. ನಾನು ಓಡಾಡಿ ಸುಸ್ತಾದ್ರೆ ಒಂದ್ ಕಡೆ 2 ದಿನದಿಂದ ನನಗೆ ನೋವು, ಒಂದ್ ಕಡೆ ಇರಕ್ಕಾಗ್ತಾ ಇಲ್ಲ. ತುಂಬಾ ನೋವಾಗ್ಬಿಟ್ಟಿದೆ. ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ. ಸಮಾಧಿ ಹೊಡೆದಾಕಿದ್ದಾರೆ. ಈ ಜಮೀನು ನಮ್ಮ ಮಾವನ ಜಮೀನಿಗೆ ನಮ್ಮವ್ರ ಹೆಸರು ಮಾಡ್ಕೊಡ್ತಾರೆ. ಇದು ನಮ್ಮದೇ ಅಲ್ವಾ ಅಂತ ಹೇಳ್ಬಿಟ್ಟು ನನ್ನ ಮಗ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರೆ ಎತ್ಕೊಂಬಂದಿಲ್ಲ ಹಾಕೊಂತೀವಿ. ಸಮಾಧಿ ಸುತ್ತೂ ಗೋಡೆ ಹಾಕಿರ್ತೀವಿ, ಯಾರು ಬರಬಾರ್ದು ಅಂತ. ಗಿಡಗಳೆಲ್ಲ ಇಟ್ಕೊಂಡಿರ್ತೀನಿ. ನೋಡಿ ಎಷ್ಟು ಗಿಡಗಳಿದ್ವು, ಎಲ್ಲ ಗಿಡಗಳು ಮೈ ತುಂಬ ಹೂ ಬಿಟ್ಕೊಂಡು ಚೆನ್ನಾಗಿರ್ತವೆ. ಅದನ್ನ ನೋಡಿ ಒಂದು 10 ನಿಮಿಷ ಕೂತ್ಕೊಂಡು
ಹೋಗ್ತಾ ಇದ್ದೆ. ನನ್ನ ಮನ್ಸಿಗೆ ನೋವಾದಾಗೆಲ್ಲ ಪೂಜೆ ಮಾಡ್ಕೊಂಡು, ಸೋಮವಾರ ಆದ್ರೆ ಊಟ ಮಾಡಲ್ಲ, ನೀರ್ ಕುಡಿಯಲ್ಲ, ಉಪವಾಸ ಇದ್ದು ಭಗವಂತ ಪರಮೇಶ್ವರ ನೀನೇ ಕಾಪಾಡು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಕೊಡು ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಸೋಮವಾರ ಪೂಜೆ ಮಾಡ್ಕೊಂಡು ಹೋದ್ರೆ ಸಾಯಂಕಾಲ ಮಂಗಳವಾರ ಬೆಳಗ್ಗೆ ನೋಡಿದ್ರೆ ಹೊಡೆದಾಕ್ತಾರೆ. ಹೊರಗಡೆ ಬರಕ್ಕೂ ದಾರಿ ಇಲ್ದಿರ ಕಂಬಿಗಳು ಮುಚ್ಚಾಕ್ತಾರೆ. ಕಂಬಿಗಳಲ್ಲಿ ದೂರ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಒಳಗ್ ಬಂದು ಹಿಂಗ್ ಹೊಡೆದಾಕ್ತಾರೆ. ನೋಡಿ ಯಾರು ಹೊಡೆದಿರೋದು ಏನಕ್ಕೆ? ಗಂಗಾಧರ ಬಾಬು ಅನ್ನೋನು ಬಂದಿರ್ತಾನೆ. ನನಗ್ ಗೊತ್ತಿರೋ ಅನ್ನೋ ಪ್ರಕಾರ ಮಂಗಳವಾರ ಬೆಳಿಗ್ಗೆ ಗಾಡಿಯಲ್ಲಿ ಸ್ಪೀಡಾಗಿ ಬಂದ, ಗುದ್ದಲಿ ಎತ್ಕೊಂಡು ಅವನೇ ಮಾಡಿರೋದು ಕೆಲಸ. ನನಗೆ ಚೆನ್ನಾಗಿ ಗೊತ್ತು. ಗುದ್ದಲಿ ಏನಕ್ಕೆ ಎತ್ಕೊಂಡು ಗಾಡಿಯಲ್ಲಿ ಬಂದ ಅವನು ಅವತ್ತು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ದಿನ ಮುಂಜಾನೆ 6 ಗಂಟೆಯಲ್ಲಿ ಏನಕ್ಕೆ ಈ ಜಮೀನ್ ಹತ್ರ ಬರಬಾರ್ದು, ಈ ಸಮಾಧಿ ಬೀಳಿಸ್ಬಿಡ್ಬೇಕು, ಸಮಾಧಿ ಇದ್ರೆ ಇವ್ರ ಜಮೀನ್ ಹತ್ರ ಬರ್ತಾ ಇರ್ತಾರೆ, ಈ ಜಮೀನ್ ನಾವು ಮಾಡ್ಕೊಂಡ್ಬಿಟ್ಟಿದೀವಿ, ನಮ್ ಸ್ವಂತ ಆಗೋಗಿದೆ ಅನ್ನೋ ಕಾರಣಕ್ಕೆ ನೀವೇ ಹೊಡೆದಾಕಿದ್ದೀರಾ ಅಂತ ಆರೋಪ ಮಾಡ್ತಿದ್ರಲ್ಲ. ನಾವು ಏನಕ್ಕೆ ಹೊಡಿತೀವಿ, ನಿಮಗಾದ್ರೂ ಗೊತ್ತಲ್ವಾ? ನಾವು ಹೊಡಿತೀವ ಸಮಾಧಿ ನೋಡ್ಕೊಳ್ಳೋ ಅಷ್ಟು ಕಟ್ಕೊಳ ನಾನು. ಅಯ್ಯೋ, ನನ್ನ ಮಗನ ಕಾಲಲ್ಲಿ ಮುಳ್ಳು ಚುಚ್ಚಿದ್ರೇನೆ ಇರಕ್ಕಾಗಲ್ಲ ನನಗೆ, ಎದೆಯಲ್ಲಿ ಆಗತ್ತೆ. ಅಂತದ್ರಲ್ಲಿ ನನ್ನ ಮಗನ ಸಮಾಧಿ ನಾನು ನೋಡ್ಕೊಂತೀನ. ನಾನು ದಿನ ಸ್ನಾನ ಮಾಡಿಸಿ ತೊಳೆದು ಸುತ್ತು ಅರಿಶಿನ ಕುಂಕುಮ ಇಟ್ಟು ಮುದ್ದಿಟ್ಕೊಂಡು ಹೋಗ್ತೀನಿ ನನ್ನ ಮಗನಿಗೆ. ನಾನು ಇನ್ನೂ ನನಗೆ ನಿಮ್ಗೆ ಸಮಾಧಿ ಅನ್ನಕ್ಕೂ ನನ್ನ ಮನ್ಸು ಬರಲ್ಲ. ಇದು ನನ್ನ ಮಗ, ಅವನಿದ್ದಾನೆ ಇದ್ರಲ್ಲೇ, ನನ್ನ ನೋವು ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಸಿದ್ದರಾಮಯ್ಯನವ್ರೆ, ನೀವು ದೇವರತ್ತ ಭಾವಿಸಿದೀನಿ, ನನಗೆ ನ್ಯಾಯ ಕೊಡ್ಸಿ ಸ್ವಾಮಿ, ನ್ಯಾಯ ಕೊಡ್ಸಿ. ಇದು ಎಲ್ಲಿ ನನ್ನ ನ್ಯಾಯ? ಯಾಕೆ ಈ ರೀತಿ ಹೊಡಿತಾರೆ ನನ್ನ ಮೇಲೆ? ನನ್ನನ್ನು ಹೊಡಿಲಿ, ನನ್ನನ್ನು ಸಾಯಿಸ್ಬಿಡ್ಲಿ, ನನಗೆ ನೋವಿಲ್ಲ. ಹಿಂಗ್ ಮಾಡಬೇಡಿ, ನನ್ನ ಕೈಲ್ಲ ಆಗ್ತಾ ಇಲ್ಲ. ನೀವು ತಗೊಂಡಿಲ್ಲ ಸಮಯ, ತಗೊಂಡಿಲ್ಲ. ಅದಕ್ಕೆ ಸಮಯ ಹಿಂಗ್ ಬಂದು ಕೂತಿರೋದು. ಪೊಲೀಸವರು ಕಂಪ್ಲೇಂಟ್ ತಗೊಳ್ಳಲ್ಲ. ತಾಲೂಕ್ ಆಫೀಸಲ್ಲಿ ಹೋಗಿ ಹೇಳ್ತೀನಿ, ಕೇಸ್ ವರ್ಕರ್ನ ಕಳಿಸ್ತೀನಿ ಅಂತಾರೆ, ಅವರು ಕಳಿಸಲ್ಲ, ಅವರು ಹಿಡಿಸ್ಕೊಳಲ್ಲ. ಸುತ್ತಿ ಸಾಕಾಗೋಗಿ ಏನ್ ಹೇಳ್ತಾರೆ ಪೊಲೀಸರು? ಬಂತೀವಿ ನೋಡ್ತೀವಿ ಅಂತಾರೆ. ಮಂಗಳವಾರ ರಾತ್ರಿವರೆಗೂ ಹೇಳಿ ಬೆಳಗ್ಗೆ ಬಂದು ನೋಡ್ತೀವಿ ಅಂತಾರೆ. ಬೆಳಗ್ಗೆ ಬುಧವಾರ ಆಗೋಯ್ತು, ಗುರುವಾರ ಆಯ್ತು, ಶುಕ್ರವಾರ ಇವತ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ. ದಿನ ಬರೋದು, ನೋಡೋದು, ಉಪವಾಸ ಇರೋದು, ನೋಡ್ಕೊಂಡ್ ಕೂತ್ಕೊಳ್ಳೋದು, ಹೋಗೋದು, ನೋಡ್ಕೊಂಡು FIR ಮಾಡ್ಕೋಬೇಕು, ಸಮಾಧಿ ಉಳಿಸ್ಕೊಡ್ಬೇಕು, ಜಾಗ ಉಳಿಸ್ಕೊಡ್ಬೇಕು. ಇದು ನಮ್ಮ ಊರ್ದೇ ಜಾಗ, ಅವ್ರ ಜಾಗ ಆ ಕಡೆ 1 ಎಕರೆ 1 ಕುಂಟೆ, ನಮ್ಮದು ಈ ಕಡೆ 22 ಕುಂಟೆ ನಾವು ಮಾರ್ಕೊಂಡ್ಬಿಟ್ಟಿದ್ದೀವಿ. 4 ಕುಂಟೆ ನಾವು ಉಳಿಸ್ಕೊಂಡಿದ್ದೀವಿ. ಉಳಿಸ್ಕೊಡಿ, ನ್ಯಾಯ ಕೊಡಿಸಿ. DC ಅವ್ರ ಕಡೆ ಆದೇಶ ಆಗಿದೆ, ಅದನ್ನು ಪಾಲನೆ ಮಾಡಿ. DC ಆದೇಶಕ್ಕೂ ಬೆಲೆ ಇಲ್ವಾ? ತಹಸೀಲ್ದಾರ್ ಹತ್ರ DC ಆದೇಶಕ್ಕೂ ಬೆಲೆ ಇಲ್ಲ, AC ಆದೇಶಕ್ಕೂ ಬೆಲೆ ಇಲ್ವಾ? ದಯವಿಟ್ಟು ಈ ಕಡೆ ಗಮನ ಇಟ್ಟು ನೋಡಿ ಸ್ವಾಮಿ. DC ಅವರೇ, AC ಅವರೇ, ನಮಗ್ ನ್ಯಾಯ ಕೊಡಿಸಿ. ಸಾಕಾಗೋಗಿದೆ, ನಾವು ಇನ್ನು ಓಡಾಡಕ್ಕಾಗಲ್ಲ. ಒಟ್ನಲ್ಲಿ ಸತ್ತು ಮಣ್ಣಾದವನ ಸಾವಿಗೆ ಶಾಂತಿ ಕೊಡಪ್ಪ ದೇವರೇ ಅಂತ ಹೆತ್ತ ಕರುಳು ದೇವರನ್ನ ಬೇಡ್ಕೊಳ್ತಾ ಇದೆ. ಈ ಅಮಾನವೀಯ ಘಟನೆಯಿಂದ ಹೆತ್ತ ತಾಯಿ ಕಣ್ಣೀರಿನ ಕೋಡಿಯನ್ನೇ ಹರಿಸ್ತಿದ್ದಾಳೆ. ಒಂದ್ ಕಡೆ ಮಗನನ್ನ ಕಳೆದುಕೊಂಡ ದುಃಖವಾದ್ರೆ, ಮತ್ತೊಂದು ಕಡೆ ಮಗನ ನೆನಪಿಗಾಗಿ ಕಟ್ಟಿದ್ದ ಸಮಾಧಿಯನ್ನ ಯಾರೋ ದುಷ್ಕರ್ಮಿಗಳು ಒಡೆದುಹಾಕಿದ್ದಾರೆ ಎಂದು ಕಣ್ಣೀರಿಡ್ತಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸಿ ತಾಯಿಯ ಅಳಲನ್ನ ಕೇಳಬೇಕಾಗಿರುವ ಅನಿವಾರ್ಯತೆ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.